ಅಂತದ ಎಷ್ಟು ಫ್ಯಾಕ್ಟ್ರಿಗಳು ಕಬ್ಬು ಹೋಗಿ ಮುಟ್ಟಿದ 15 ದಿವಸ ಒಳಗೆ ಕೊಡ್ತಾ ಇದ್ದಾರಪ್ಪ ಈ ರೈತರ ಬಿಲ್ಲ. ಅಲ್ಲಿ ಕಾಟದಾಗ ಅಂದ್ರೆ ತೂಕದೊಳಗೆ ಹೊಡಿತಾರೆ ಮಾಡಿದ್ರೆ ಆರೋಪ ಹೊಡಿತಾವೆ ರೈತರು ಎಲ್ಲ. ಇಂಥ ಪ್ರಸಂಗದಲ್ಲ ರೈತ ಲಾಭ ಆಗುವಂಥ ನೀವು ಸಾಲ ಸೂಟ್ ಮಾಡಿ ಸಂತೋಷ ವಿಷಯ. ಅದು ಎಷ್ಟು ವರ್ಷ ಮಾಡೋದು ನೀವು ಸಾಲ ಸೂಟ್ ಪ್ರತಿ ವರ್ಷ ಮಾಡ್ಲಿಕ್ಕೆ ಸಾಧ್ಯದನ ಇಲ್ಲ. ಖಜಾನೆಗೆ ಲಾಸ್ ಆಗ್ತದೆ. ಖಜಾನೆಗೆ ಯಾರೋ ಹೊಡ್ಕೊಂಡು ಹೋಗಿಬಿಟ್ಟಿರ್ತಾರೆ. ಖಜಾನೆಗೆ ಬಂದು ಹಚ್ಚಿರೋದು ಟ್ಯಾಕ್ಸ್ ಅಟ ಬಂದು ಹಚ್ಚಿರ್ತದೆ. ಅದಕ್ಕೆ ಟ್ಯಾಕ್ಸ್ ಹೆಚ್ಚು ಮಾಡಿಬಿಟ್ಟಾರೆ ಮೋದಿಯವರು. ಟ್ಯಾಕ್ಸ್ ಹೆಚ್ಚು ಮಾಡಿ ಇವತ್ತು 50 ಲಕ್ಷ ಕೋಟಿ ಗಂಟೆ ಟ್ಯಾಕ್ಸ್ ತೊಗೊಳ್ತಾರೆ ಆಲ್ ಓವರ್ ಇಂಡಿಯಾದಲ್ಲೇ. ಇಲ್ಲೂ ನೀವು ತೊಗೊಳ್ತೀರಿ. ಈಗ ಹೇಳಿದ್ರು ನಮ್ಮ ಬಜೆಟ್ ಏನಪ್ಪ ಅಂದರೆ ಟ್ಯಾಕ್ಸ್ಗಳ ಮೇಲೆ ಮಾಡ್ತಾಯಿದ್ರಿ. ಅದಕ್ಕಾಗಿ ನಾವು ಇವತ್ತು ಚರ್ಚೆ ಮಾಡೋ ಮುಖ್ಯ ಏನಪ್ಪ ಅಂದ್ರೆ ಮತ್ತು ನಮ್ಮ ದೇಶದ ಅರ್ಥವ್ಯವಸ್ಥೆ ನಿಂತಿದ್ದು ಅಗ್ರಿಕಲ್ಚರ್ ಮೇಲೆ ಒಕ್ಕಲ್ತನ ಮೇಲೆ. ಅದ್ರ ಲಾಭ ಅಂತ ಬರುತ್ತೆ ನಾವೆಲ್ಲ ಅಂತೀವಿ. ಆ ಮತ್ತು ಬೇರೆ ಹೌದು. ಆದರೆ ರೈತರಿಗೆ ಏನು ಲಾಭ ಆಗ್ಯದ ಏನೋ ಸೂಟ್ ಮಾಡಿದ್ವಿ ದೊಡ್ಡ ಉಪಕಾರ ಅಲ್ಲ, ಉಪಕಾರನ ಅಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಲ್ಲ ಕಡೆ ನೀರು ಮಾಡೋದು, ನೀರು ಕೊಡುವಂಥದ್ದು. ಜೊತೆಗೆ ಹಿಂದೊಮ್ಮೆ ಮೊರಾರ್ಜಿ ದೇಸಾಯಿ ಅವರಾಗಲಿ ಮತ್ತೊಬ್ಬರಲ್ಲಿ ಹೇಳಿದ್ರು ತಜ್ಞರು ಕೇಳಿ ಕಬ್ಬನ್ನು ಬ್ಯಾನ್ ಮಾಡಿಬಿಡುವಂಥದ್ದು. ಇದರಿಂದ ನಿಮ್ಗೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲ ಕಬ್ಬಿನ ದೋಸ್ತರು ನಿಮ್ಮ ಜುಡಿ ಇದ್ದಾರೆ, ರಾಜಕಾರಣಿಗಳಿದ್ದಾರೆ, ನೀವು ಸುಧಾ ಇದ್ದೀರಿ. ಹೀಗಾಗಿ ಅದು ರೈತ ತಿಳಿದು ಬಿಡುವಂಥದ್ದು. ಆದರೆ ನೀವು ಮಾಡ್ಲಿಕ್ಕೆ ಏನು ಸಾಧ್ಯದಪ್ಪ ಅಂತಂದ್ರೆ ಎಲ್ಲರಿಗೂ ನೀರು ಮಾಡೋಕ್ಕೆ ಸಾಧ್ಯದ, ನೀರಾವರಿ ಮಾಡೋಕ್ಕೆ ಸಾಧ್ಯದ. ಅದನ್ನು ಮಾಡಿಸ್ಬೇಕಾಗಿದೆ. ಮೊದಲನೇ ಆದ್ಯ ಕರ್ತವ್ಯ. ಇನ್ನು ಸಾಲ ಸಿಗಬಾರ್ದಾಗಿತ್ತಂದ್ರೆ ಮಾರ್ಕೆಟ್ ಅವ್ರು ಕೊಡಿಸ್ರಿ. ಕಡೆಗೆ ಅಟ್ಲೀಸ್ಟ್ ನಾವು ಬದುಕ್ತಾನೆ ಪಾಪ ಏನು ಮಾಡಿಕೊಂಡು ನನಗೇನು ಮನೆಗೆ ಎಷ್ಟು ಬೇಕಾಗಿ ಇಟ್ಕೊಳ್ತಾನೆ. ಉಳಿದು ಕಾಳ ಎಣ್ಣೆಗೆ ಕಾಳುಗಳು ಎಲ್ಲ ಮಾರ್ಕೊಳ್ತಾರೆ. ಯಾಕಂದ್ರೆ ನಾವು ಇವತ್ತು ನಿಮ್ಗೆ ಗೊತ್ತದ, ಡಿ ಕೆ ಶಿ ಅವ್ರಿಗೆ ಗೊತ್ತದ ಪೂರ್ಣ ಪ್ರಮಾಣದಲ್ಲೇ 50% 60% ನಾವು ಎಣ್ಣೆಯನ್ನು ಅಂದ್ರೆ ತಿನ್ನುವ ಎಣ್ಣೆ ಎಡಿಬಲ್ ಆಯಿಲ್ ಅದನ್ನು ನಾವು ಹೊರದೇಶಗಳನ್ನು ತರಿಸ್ಕೊಳ್ತೀವಿ. 55-60%. ನಮ್ಮಲ್ಲಿ ಕುಸುಬಿ ಎಲ್ಲ ಕಬ್ಬು ತೆಗೆದು ಹಾಕಿಬಿಟ್ರಪ್ಪ ಅಂದ್ರೆ ನೀವು ಕುಸುಬಿ ಬೆಳೀರಿ, ಹತ್ತಿ ಬೆಳೀರಿ, ಶೇಂಗಾ ಬೆಳೀರಿ, ಸನ್ಫ್ಲವರ್ ಬೆಳೀರಿ, ಏನು ಬೆಳೀತೀರಿ ಬೆಳೀರಿ, ಎಣ್ಣೆ ಪದಾರ್ಥ ಸಾಕಷ್ಟು ಆಗ್ತದೆ, ಸೊಯ್ಬಿ ಆಗ್ತದೆ, ಎಲ್ಲರೂ ಬದುಕ್ತಾರೆ. ಇಲ್ಲ ರೈತರು ಬದುಕ್ತಾನೆ. ಆ ರೈತಗೆ ಮಾರ್ಕೆಟ್ ಸಿಗುವಂಗೆ ಅನುಕೂಲ ಆದರೆ ಅನುಕೂಲ ಮಾಡಬೇಕು. ಅನುಕೂಲ ಅನ್ನೋ ಪ್ರಶ್ನೆ ಇಲ್ಲ. ಪ್ರತಿಯೊಂದು ಹಳ್ಳಿಗೂ ಗೋಡಾವಣೆ ಮಾಡುವಂಥ ಕೆಲಸ ಮಾಡಿದ್ರೆ ಇಡೀ ಮಾರ್ಕೆಟ್ ಚೇಂಜ್ ಆಗ್ತದೆ. ರೈತ